ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಇವತ್ತು ಬೆಳಬೆಳಗ್ಗೆನೆ ಎದ್ದು ನಮ್ಮಮ್ಮ ನನಗೊಂಚೂರು ಕಾಫಿ ಕೊಟ್ಟರು, ಕುಡಿದು ಒಂದು ರೌಂಡಿಗೆ ವ್ಲಾಗ್ಸ್ ನೋಡಿ ಹಿಂಗೆ ಆಚೆ ಬಂದು ನೋಡ್ತಾ ಇದ್ದೀನಿ. ನಮ್ಮಮ್ಮ ಏನೋ ಕೆಲಸ ಮಾಡ್ತವ್ರೆ. ಮಮ್ ಏನು ಮಮ್ ಅದೇನು ಗೊತ್ತಾ, ನಮ್ಮ ಅಮ್ಮನ ಕೈ, ನಮ್ಮ ಅಮ್ಮನ ಮೈಂಡು, ನಮ್ಮ ಅಮ್ಮನ ತಲೆ, ನಮ್ಮ ಅಮ್ಮನ ಕಾಲು ಯಾವತ್ತೂ ಕಾನ್ಸ್ಟೆಂಟ್ ಆಗಿಲ್ಲ. ಏನಾದರೂ ಒಂದು ಮಾಡ್ತಿರ್ತಾರೆ. ಇವಾಗ ಇದೇನೋ ಮಾಡ್ತಿರ್ತಾರೆ, ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನ ಮಾಡ್ತಿರ್ತಾರೆ. ಏನ್ಮ ನೀನು ಅಮ್ಮ, ಈಗ ನಾನು ನಿನಗೆ ಹೇಳ್ಬೇಕಮ್ಮ, ಮಾನ ಮರ್ಯಾದಿ ಎಕ್ಸೆಟ್ರಾ ಎಕ್ಸೆಟ್ರಾ. ಯಾಕೆಂದ್ರೆ ಗಿಡಗಳು ಸೇಫ್ಟಿಯಾಗಿ ನೋಡ್ಬೇಕು, ಇದರಿಂದ ನಮ್ಗೆ ಇದನ್ನು ನೋಡಿದ್ರೆ ಇದನ್ನು ಕಾಪಾಡ್ಬೇಕು. ಹೌದಾ? ಹಿಂಗೆ ಊಟ ತಿಂದು ನಮ್ಮ ದೇಹ ಆರೋಗ್ಯಕರವಾಗಿ ಇಟ್ಕೋತೀವಿ, ಹಂಗೆ ಇದನ್ನು ಕೂಡ ಆಗ್ಬೇಕು. ಅಮ್ಮ, ಇದು ನಾವ್ಯಾಕೆ ನಾನು ನೀನು ಪಪ್ಪ ಬ್ಯಾಂಗಲ್ ಬಂಗಾರಿಗೆ ಡ್ಯಾನ್ಸ್ ಮಾಡಬಾರ್ದು? ಗೈಸ್ ಸಖತ್ತಾಗಿರುತ್ತಲ್ವಾ? ನಾನು ಅಮ್ಮ ಅಪ್ಪ 3 ಜನನು ಬ್ಯಾಂಗಲ್ ಬಂಗಾರಿಗೆ ಡ್ಯಾನ್ಸ್ ಮಾಡಿದ್ರೆ ಏನಂತ್ಯ? ಮಾಡಿ ಅಪ್ಪ ಮಗ ಬೇಡ ಅಂತ ನಾವ್ ಯಾವತ್ತೂ ಹೇಳಲ್ಲ. ನಾವು 3 ಜನ ಗೈಸ್ ಬ್ಯಾಂಗಲ್ ಬಂಗಾರಿ. ಹಂಗೆ ಇವತ್ತು ಬೆಳಗ್ಗೆ ಅಂದ್ರೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಯೋಚನೆ ಮಾಡಿದೆ, ಮಾಡ್ಬೋದಲ್ಲ ನಾನು ಅಪ್ಪ ಅಮ್ಮ ಬ್ಯಾಂಗಲ್ ಬಂಗಾರಿಗೆ. ಬಟ್ ಟ್ರೆಂಡಿಂಗ್ ಹೋಗ್ತಾ ಇತ್ತು, ಅಲ್ಲೇ ಹೋಗ್ಬಿಟ್ಟೈತೆ. ಬಟ್ ನಾವು ಒಂದ್ಸಲಿ ಒಂದು ಪ್ರಯತ್ನ ಕೊಡೋಣ ಅಂತ, ಸಖತ್ತಾಗಿ ಬರ್ಬೋದೇನೋ ಅಂತ. ಅಮ್ಮ ಒಂದ್ಸಲ ಸ್ಟೆಪ್ ಆಗೋದು ಅಮ್ಮ, ಅವ ಇಟ್ಕೊ, ಹಿಂಗೆ ಹಂಗೆ ಇಟ್ಕೊ. ನಂಗೂ ಗೊತ್ತಿಲ್ಲ, ನೀ ಇಟ್ಟಿಲ್ಲ ಬ್ಯಾಂಕಲ್ಲಿ ಹಿಂಗ ಅನ್ಬೇಕು ಮಮ್ಮಿ. ಆಮೇಲೆ ಅದ ಹೆಂಗೋ ಹಿಂಗೆ ಹಿಂಗೆ ಮಾಡ್ತಾರೆ, ಹಿಂಗೆ ಏಯ್ ಹಂಗಲ್ಲ ಹಿಂಗೆ ಇಟ್ಕೊ ತಿರ್ಸ್ತಾರ ನಾವು ಅಮ್ಮ. ಅಮ್ಮ ಹಿಂಗೆ ಇಟ್ಕೊಂಡು ಹಿಂಗೆ ಹಿಂಗೆ ಮಾಡ್ತಾರೆ. ಬಟ್ ಪ್ರಾಕ್ಟೀಸ್ ಮಾಡಬೇಕು. ಅದಾದ್ಮೇಲೆ ಹಿಂಗೆ ಹಿಂಗೆ ಮಾಡ್ತಾರೆ. ನೋಡ್ಕೊ ಸ್ಟೆಪ್ ನಾನು ಹೇಳ್ಕೊಡ್ತೀನಿ. ಹಿಂಗೆ ಇರ್ತೀಯಾ ಇಟ್ಕೊಂಡು ಹಿಂಗೆ ಅನ್ಬೇಕು. ಕಾಮನ್ಮಾ ಒಂದ್ ಸ್ಟೆಪ್, ಒಂದ್ಸಲಿ 2 ಕೈ ಮೇಲಿಡು, 2 ಕೈ ಮೇಲಿಡು. ಇಲ್ಲ 2 ಕೈ ಮೇಲೆ, 2 ಕೈ ಮೇಲಿಡು. 1 ಕೈ ಮೇಲೆ ಹಂಗೆ. ಗೈಸ್ ಪ್ರಾಕ್ಟೀಸ್ ಮಾಡಿಸ್ಬೇಕಾಗುತ್ತೆ. ಬ್ಯಾಂಗಲ್ ಬಂಗಾರಿಗೆ ನಾವು ಡ್ಯಾನ್ಸ್ ಮಾಡಿಸ್ಬೇಕು ಅಂದ್ರೆ ಹೆವಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಇನ್ನೊಂದೇನ್ ವಿಷಯ ಗೊತ್ತಾ ಅಮ್ಮ, ಇನ್ನೊಂದೇನ್ ವಿಷಯ ಗೊತ್ತಾ ಬಾಮ ಇಲ್ಲಿ ವಿಚಾರ ಅಂದ್ರೆ, ನನ್ ಕನ್ಸಲ್ಲಿ ಏನಾಯ್ತು ಅಂತ ನಾವ್ ಅಮ್ಮಂಗೆ ಹೇಳ್ಬೇಕು. ನಾನು ಎಷ್ಟು ದೊಡ್ಡ ಹೀರೋ ಅಂತ ನಾವ್ ಅಮ್ಮಂಗೆ ಹೇಳ್ಬೇಕು. ಕನ್ಸಲ್ಲಿ ಏನಾಯ್ತು ಅಂತ. ಅಮ್ಮ ಕನ್ಸಲ್ಲಿ ಏನಾಯ್ತು ಗೊತ್ತಾ ಮಮ್ಮಿ? ನಾವ್ ಯಾವ್ದೋ ಒಂದ್ ಜಾಗಕ್ಕೆ ಹೋಗಿದೀವಿ. ಅಕ್ಕಪಕ್ಕ ಮನೆ, ಒಂದು ಡೌನ್ ಆಗಿ ಒಂದು ರೋಡ್ ಇದೆ. ಆ ರೋಡ್ ಪೂರ್ತಿ ಫುಲ್ ಇಲ್ಲಮ್ಮ ಕೇಳಿಸ್ಕೊಳಮ್ಮ, ಫುಲ್ಲು ಜೋರ್ ನೀರ್ ಬರ್ತೈತೆ. ಓಕೆನಾ? ಅಲ್ಲಿ ಯಾರಾದ್ರೂ ನಿಂತ್ಕೊಂಡ್ರಂತೂ ಹಂಗೆ ತೇಲ್ಕೊಂಡು ಹೊಂಟೋಗ್ಬಿಡ್ತಾರೆ. ಓಕೆನಾ? ಇನ್ನು ಮೇಲ್ಗಡೆಯಿಂದ ಒಬ್ರು ಹುಡುಗಿ ಅಚಾನಕ್ ಆಗಿ ಕೆಳಗಡೆ ಹೊಂಟೋಗ್ಬಿಟ್ಲು. ಅವಳನ್ನ ನೀನ್ ಕಾಪಾಡಕ್ ಹೋಗ್ಬಿಟ್ಟು ಇಟ್ಕೋಣ ಅಂತ ಹೋದೆ ಕಣಮ್ಮ. ಅವಳನ್ನ ಹಿಡ್ಕೊಂಡೇನು, ಅವಳನ್ನ ಹಿಡ್ಕೊಂಡ, ಅವಳು ನಿಂತ್ಕೊಂಡ್ಬಿಟ್ಲು, ನೀನ್ ತೇಲ್ಕೊಂಡು ಫುಲ್ ಕೆಲ್ಕೊಂಡೋಗ್ಬಿಟ್ಟಿದ್ಯಾ. ಕೇಳ್ಸ್ಕೊಳಮ್ಮ ನಾ ಹೇಳೋದು. ನಮ್ಮಮ್ಮ ಯಾವಾಗ್ಲೂ ಸದಾಶಿವಂಗ ಅದೇ ಜ್ಞಾನ. ತೇಳ್ಕೊಂಡು ಹೋಗ್ತಿದ್ಯಾ, ನಾನು ಕ್ರಿಶು ಧೂಮ್ 3 ಬರಲ್ವಾ, ಹಂಗೆ ಫುಲ್ಲು ಓಡ್ಕೊಂಡು ಮಲ್ಕೊಂಡು ತೇಳ್ಕೊಂಡೆಲ್ಲ ಬಂದು ನೀನ್ ಹಿಡ್ಕೊಂಡೆ ಅಮ್ಮ. ನೀರು ಅಳಿಕ್ ಹೋಗ್ಬಿಟ್ಟಿದ್ದೆ, ತೇಳ್ತಾ ಇದ್ಯಾ. ನಾನು ನಿನ್ನ ಎಬ್ಬರಿಸ್ಬಿಟ್ಟು ಆಮೇಲೆ ಇನ್ನ ಒಬ್ಬ ಹೆಮ್ಮೆಯ ಮಗನ್ ತರ ನಿನ್ನ ಕರ್ಕೊಂಡ್ ಬಂದಕ್ಕಮ್ಮ. ಅಮ್ಮ ಹೆಂಗ್ ಕಾಪಾಡಿದೀನಿ ಗೊತ್ತೇನಮ್ಮ? ಥ್ಯಾಂಕ್ಸ್ ಹೇಳಮ್ಮ. ಒಂದು ಥ್ಯಾಂಕ್ ಯು ಹೇಳು ಕರೆಕ್ಟಾಗಿ. ಇಲ್ಲಿ ನಾನೇ ಮಲ್ಗದ್ದು, ಈ ತರ ಇಟ್ಬಿಟ್ರೆ ನಮ್ಮಮ್ಮ ನನ್ನ ಮಟಾಸ್ ಮಾಡ್ಬಿಡ್ತಾರೆ. ಅದಕ್ಕೆ ಒಂದು ಸಣ್ಣ ಕ್ಲೀನ್ ಮಾಡ್ತೀನಿ ನೋಡಿ. 3, 2, 1 ಫುಲ್ಲು ಕ್ಲೀನ್ ಗ್ಲೈಸ್. ಹೆಂಗೆ ಏನಿಲ್ಲ, ಒಂದು ಬೆಡ್ಶೀಟ್ ಇತ್ತು, ಅದು ತೆಗ್ದಲ್ಲಿ ಹಾಕ್ತೀನಿ, ನೀಟಾಗಿ ಮುಚ್ಚಿಕ್ತೆ. ಇದೇನಕ್ಕಂದ್ರೆ ಇಲ್ಲೇ ಇದೇ ಜಾಗದಲ್ಲಿ ನಾನು ಕೂತ್ಕೊಳ್ಳೋದು. ಇದು ಕೈಗೆ ಸಪೋರ್ಟ್ ಬೇಕು ಎಡಿಟಿಂಗ್ ಮಾಡೋ ಟೈಮಲ್ಲಿ. ಅದು ಚಾರ್ಜರು, ಅದು ಪ್ಲಗ್ ಪಾಯಿಂಟು ಎಲ್ಲ ಅಲ್ಲೇ ಇರುತ್ತೆ ನೋಡಿ. ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಒಂದು ಬೆಡ್ಶೀಟ್ ಎತ್ತಾಕ್ಬಿಟ್ಟೆ ನಾನು. ಅಮ್ಮ ಇವತ್ತು ಎಂತ ಕೆಲಸ ಮಾಡಿದೀನಿ ಗೊತ್ತಾ? ಬೆಡ್ಶೀಟ್ನ ನೀಟಾಗಿ ಮಡ್ಚಿ ಅಲ್ಲಿ ಇಟ್ಟಿದ್ದೀನಿ. ಎಂತ ದೊಡ್ಡ ಕೆಲಸ ಮಾಡಿದೀನಿ ಹೋಗಿದ್ಯಲ್ಲಮ್ಮ. ಇಲ್ಲಿತ್ತು ಬೆಡ್ಶೀಟು, ಅಲ್ಲಾಗ್ತೆ. ಇಲ್ಲಿರೋ ದಿನ ಹಿಂಗಾಗ್ತೆ ಅಷ್ಟೇ. ಅಯ್ಯೋ ದೇವ್ರೆ ಗೈಸ್, ನಿಮ್ಮ ಮುಂದೆನೆ ಈಗ ಜಸ್ಟ್ ನಿಮ್ ಮುಂದೆನೆ ಹಿಂಗಂದಿ ಟ್ರಾನ್ಸಾಕ್ಷನ್ ಕೊಟ್ಟು ನಾನ್ ಮಾಡ್ಸಿದ್ದೀನಿ. ನಮ್ಮ ಅಮ್ಮ ಗ್ಯಾಪ್ ಅಲ್ಲಿ ಬಂದ್ಬಿಟ್ಟು ನಾನ್ ಮಾಡ್ಸಿದೀನಿ ಅಂತ ಹೇಳ್ತಾ ಇರೋದು. ಗೈಸ್ ಒಂದು ಎಡಿಟ್ ಮುಗ್ಸಾಯ್ತು. ನಮ್ಮಮ್ಮ ಯಾವಾಗ ನಮಗೆ 10 ಗಂಟೆಗೆ ಊಟ ಕೊಡ್ತಾರಂತ ನಾನ್ ನೋಡ್ತೀನಿ. ಮದುವರೆ ಯಾವಾಗ ರೆಡಿ ಆಗಿರ್ತದೆ ಬರಲ್ಲ. ನೀನು ಕರ್ದು ಸಾಕಾಗಿ 11 ಗಂಟೆಗೆ ಬತ್ತೀಯಪ್ಪ. ಏಕ್ದಮ್ ವಕ್ತು ಬದಲ್ದಿಯಾ, ಬಾತ್ ಬದಲ್ದಿಯಾ, ನಮ್ಮಮ್ಮ ಚೇಂಜ್ ಮಾಡಕ್ ಬಿಟ್ರು ಗೈಸ್. ಇವಾಗ ನಮ್ಮಮ್ಮ ತಿಂಡಿ ಏನ್ ಕೊಟ್ಟವ್ರು ಅಂದ್ರೆ, ಚಪಾತಿ ಕೊಟ್ಟವ್ರೆ, ಸಾಂಬಾರು, 2 ಮೊಟ್ಟೆ ಕೊಟ್ಟಿದ್ದಾರೆ.
ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಮೈ ಮಾಮ್. ಅಂದ್ರೆ ನಾನು ಎಷ್ಟು ಅದೃಷ್ಟವಂತ ಅಂದ್ರೆ ನಮ್ಮಮ್ಮ ಸಿಕ್ಕಿರೋ ನಂಗೆ ತುಂಬಾ ಅದೃಷ್ಟ ಅಲ್ವಾ ನಮ್ಮ. ಸುಮ್ನೆ ತಮಾಷೆ ಮಾಡ್ತಾ ಇದ್ದೀನಮ್ಮ, ಸುಮ್ನೆ ತಮಾಷೆ ಮಾಡ್ತಾ ಇದ್ದೀನಮ್ಮ, ಖುಷಿ ಪಡ್ಲಿ ಅಂತ ಅಷ್ಟೇ. ಗೈಸ್, ಒಂದು ವಿಡಿಯೋ ಶೂಟ್ ಇತ್ತು, ಅದನ್ನ ಮುಗಿಸ್ಕೊಂಡೆ. ಟೈಮ್ ಬಂದ್ಬಿಟ್ಟು 1:30. ಅಮ್ಮ ಇವಾಗ ಏನ್ ಗೊತ್ತಾ, ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಏನ್ ಗೊತ್ತಾ? ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಏನ್ ಗೊತ್ತಾ? ನಂದು 3ನೇ ಸೆಮಿಸ್ಟರ್ ಎಕ್ಸಾಮ್ ರಿಸಲ್ಟ್ ಬಿಟ್ಟವ್ರೆ. ಯಾವಾಗ? ಹಂಗೆ ಒಂದು ಪರ್ಕೆಲ್ ಹಾಕು, ಹಂಗೆ ಎಷ್ಟು ಬಂದೈತೆ ಪರ್ಸೆಂಟೇಜ್? ಪರ್ಕೆಲ್ ಹಾಕಂಗೆ ಒಂದು ಈಗ ನೋಡಕ್ ಹೋಗ್ತಾ ಇದ್ದೀನಮ್ಮ. ಎಷ್ಟಂತ ಈಗ ನೋಡ್ಬೇಕು ಗೈಸ್, ನೋಡೋಣ. ಮೇ ಬಿ ನನ್ನ ಪ್ರಕಾರ ಒಂದು 70-75 ಬಂದಿರ್ಬೋದು. ನನ್ನ ಪ್ರಕಾರ ಬ್ಯಾಕ್ಲಾಗ್ ಇಟ್ಟಿರಲ್ಲ, ನಾನು ಯಾವ್ದು ಇಟ್ಟಿಲ್ಲ. ಲೆಟ್ಸ್ ಸಿ. ಭಯ 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 ಹಾಕುತ್ತಿದೆ ಅಮ್ಮ. ಇಫ್ ಅಕಸ್ಮಾತ್ ನಾನು ಫೇಲ್ ಆದ್ರೆ ದಯವಿಟ್ಟು ಬೈಬೇಡಮ್ಮ. ನಿನ್ ಮಗ ಕೊಟ್ಟು ರೋಡೆಲ್ಲ ಕಸ ಹೊಡಿ ಅಂತ ಹೇಳ್ತೀನಿ. ಓ ಪರ್ಕೆಲಿ ರೋಡ್ ಅಟ್ಟಾಡ್ಸ್ಕೊಂಡು ಹೊಡಿತಿಯಲ್ವಾ? ಕಸನ ಹೊಡಿಸ್ತೀನಿ. ಡಗ ಡಗ ಅಂತಿದೆ. ಆದ್ರೂ 2 ಸೆಮ್ಮಲ್ಲಿ ಪಾಸ್ ಆಗಿದ್ದೀನಿ. ಆದ್ರೂ ಯಾಕೆ 3ನೇ ಸೆಮ್ಮಲ್ಲಿ ಇಷ್ಟೊಂದು ಭಯ ಗೊತ್ತಿಲ್ಲ. ಎಲ್ಲ ನಮ್ಮಮ್ಮ ಭಯ. ಇವತ್ತು ನಾನು ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀನಿ ಅಂತ ನಿಮ್ಮೆಲ್ರಿಗೂ ತೋರ್ಸಕ್ ಹೋಗ್ತಿದ್ದೀನಿ. ಬನ್ನಿ ತೋರಿಸ್ತೀನಿ. ಈಗ 2 ಸೆಮ್ಮಲ್ಲಿ ಎಷ್ಟು ಬಂದಿದೆ ಗೊತ್ತಾ? ಫಸ್ಟ್ ಸೆಮ್ಮಲ್ಲಿ 74 75, ಸೆಕೆಂಡ್ ಸೆಮ್ಮಲ್ಲಿ 74 75, ಒಂದು ಬ್ಯಾಕ್ಲಾಗ್ ಇಟ್ಟಿಲ್ಲ. ಅಂಡ್ ಆನೆಸ್ಟ್ಲಿ ಗೈಸ್, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಏನ್ ಗೊತ್ತಾ, 10th ಮುಗಿದ್ಮೇಲೆ ಫಸ್ಟ್ PUCಲಿ ಫಸ್ಟ್ PUCಲಿ ಫಸ್ಟ್ ಟೆಸ್ಟ್, ಅದರಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಟೈಮು ಲೈಫಲ್ಲೇ ಫಸ್ಟ್ ಟೈಮ್ ಫೇಲ್ ಆಗಿತ್ತು. ಅದು 25 ಮಾರ್ಕ್ಸ್ಗೆ 8 ತೆಗ್ದಿದೆ. 8 ತೆಗ್ದಿದೆ. 9 ತೆಗ್ದಿದ್ರೆ ಪಾಸು, 10 ತೆಗ್ದಿದ್ರೆ ಪಾಸು. ಏನಂದ್ರೆ ಆ ಟೈಮಲ್ಲಿ ಹೆಂಗಂದ್ರೆ, ಇವಾಗ 10th ಮುಗಿಸಿ ಜೋಶಲ್ಲಿ ಬಂದಿರ್ತೀವಲ್ಲ, ಅಪ್ಪ ಇವಾಗ ಇನ್ನೂ ಫುಲ್ ಫ್ರೀಡಮ್ ಅಂತ ಅನ್ಕೊಂಡೆ ಹೋಗಿದ್ದೆ. ಬಟ್ ಆದ್ರೂ ಮತ್ತೆ ಎಕ್ಸಾಮ್ ಸ್ಟಾರ್ಟ್ ಆಯ್ತಲ್ಲ, ಚೆನ್ನಾಗಿ ಓದಿಲ್ಲ. ಬರೆಯೋದು ಒಂದೇ ಒಂದು ಸಬ್ಜೆಕ್ಟ್ ಫಸ್ಟ್ ಟೈಮ್ 9 ತೆಗ್ದೆ 25ಕ್ಕೆ, ಅದಷ್ಟೇ ಲಾಸ್ಟ್. ಅದಾದ್ಮೇಲೆ ನಾನು ಇದುವರೆಗೂ ಯಾವ್ದು ಬ್ಯಾಕ್ಲಾಗು ಇಟ್ಟಿಲ್ಲ, ಫೇಲು ಆಗಿಲ್ಲ, ಏನೂ ಆಗಿಲ್ಲ. ಇವಾಗ ತೋರ್ಸು ಅಂತ ನೋಡೋಣ ಏನಾಗುತ್ತೆ ಅಂತ. ಲ್ಯಾಪ್ಟಾಪ್ ಓಪನ್ ಆಯ್ತು. ಭಯವು ಯಾಕಿಷ್ಟು ಭಯವು ಗೈಸ್, ನಾನೊಂದು ಸಜೆಸ್ಟ್ ಮಾಡ್ತೀನಿ. ಏನಂದ್ರೆ, ಲ್ಯಾಪ್ಟಾಪ್ ಅಲ್ಲಿ ಏಸರ್ ಲ್ಯಾಪ್ಟಾಪ್ ಮಾತ್ರ ತಗೋಬಾರ್ದಂತೆ. ಬಿಕಾಸ್ ಏಸರ್ ಲ್ಯಾಪ್ಟಾಪ್ ಅಲ್ಲಿ ಏನೇ ಒಂದು ಆದ್ರೂ ಕೂಡ ಅದರಲ್ಲಿ ಸಿಗೋ ಒಂದು ಐಟಮ್ಸು ತುಂಬಾ ಕಷ್ಟ ಅಂತೆ. ಏಸರ್ ಬಿಟ್ಬಿಟ್ಟು ಇನ್ ಯಾವ್ದು ಬೇಕಾದ್ರೆ ನೀವು ತಗೋಬಹುದು ಅಂತ ನನಗೊಬ್ರು ರಿಪೇರ್ ಮಾಡೋರು ಹೇಳಿದ್ರು. ಬಾಮ್ಮ ರಿಸಲ್ಟ್ ನೋಡುವಂತೆ, ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಬಾಮ್ಮ ರಿಸಲ್ಟ್ ನೋಡುವಂತೆ. ಇರುವ ಇನ್ನು ಓಪನ್ ಆಗ್ತೈತೆ. ಏನಾದ್ರೂ ನಮಗೆ ಬೈಬೇಕಲ್ಲ, ಹೇಳ್ತಾ ಇದೀವಿ. ಏನ್ರಿ ಮೇಡಮ್, ರಿಸಲ್ಟ್ ನೋಡಕ್ ರೆಡಿನಾ? ಓದ್ತಾ ನಮ್ಮ ರಿಸಲ್ಟ್ ನೋಡೋದಿಕ್ಕೆ. ನಮ್ಮಮ್ಮ ಇಷ್ಟ ದಿನ ರಿಸಲ್ಟೇ ನೋಡಿಲ್ಲ ಗೊತ್ತಾ. ನಾನು ಬಾಯ್ ಬಿಟ್ಟು ಹೇಳ್ದಾಗ್ಲೇ ಮಾತ್ರ ಸುಮ್ನೆ ಒಂದು ನಂಬಿಕೆ ಉಳಿಸ್ಕೋಬೇಕೆ ಹೊರತು ಕಳ್ಕೋಬಾರ್ದು. ಕಳ್ಕತೀನಿ ಕಣಮ್ಮ. ಇವಾಗ ಕಳ್ಕೊಂಡ್ರೆ ಸೆಕೆ ಐತೈತೆ, ಟೆನ್ಷನ್ ಆಗ್ತೈತೆ. ಎಷ್ಟಾಯ್ತೋ ಗೊತ್ತಿಲ್ಲ, ಎಷ್ಟು ಮಾರ್ಕ್ಸ್ ಬಂದೈತೋ ಗೊತ್ತಿಲ್ಲ. ದೇವ್ರಿಗೆ ಬಿಟ್ಟಿದ್ದು ಎಲ್ಲ ನೀಟಾಗಿ ಬರ್ದಿದ್ದೀನಿ. 5 ಸಬ್ಜೆಕ್ಟ್ ಇತ್ತು, 5ರಲ್ಲಿ ಎಲ್ಲ ಒಂದೊಂದು ಬಿಟ್ಟಿದ್ದೀನಿ. ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನನಿ. ಕಣ್ಣು ಮುಚ್ಕೊಳ್ಳಮ್ಮ. ಕಾಗದದ ದೋಣಿಯಲ್ಲಿ ನಾಕುರುವಂತ ಹೊತ್ತಾಯಿತೆ, ಅಳಿಸದ ಗಾಳಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ಹಗುರಾಗೀತೇನೋ ನನ್ನೆದೆಯ ಭಾರ, ತುಂಬಿತೇನೋ ತಂಪಾದ ತೀರ. गाइस हमारा रिजल्ट आ गया, हम पास हो गया. पास 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 ಮೊದಲು ನೋಡಮ್ಮ 86.6 ಅಂದ್ರೆ ನಮ್ಮದು ಬಂದಿರೋದು 86% ಮಾಮ್. ಅಲ್ಲ ಗೈಸ್, ಫೇಲ್ ಆಗ್ಬಿಟ್ಟಿದ್ದೀರಿ, ಸಾರಿ ಮಾಮ್. ಜೋಶಲ್ಲಿ ಹೇಳ್ಬಿಟ್ಟೆ ಗೈಸ್. ನೋಡಿ 2 B+ ಅಂದ್ರೆ 2 ಫೇಲ್ ಆಗಿದೆ ಅಂತ. ಎ ಇರಬೇಕೆಲ್ಲ. ಇದು 2 ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ಟಿದ್ದೀನಿ ಗೈಸ್. ಆನ್ಲೈನ್ ಅಲ್ಲಿ ಇದ್ದಾಗಲೂ ಫೇಲ್ ಆಗ್ತೀನಿ ಅಂತ ಇವಾಗಲೇ ಗೊತ್ತಾಗಿದ್ದು ನನಗೆ. ನೋಡಿ ಇಲ್ಲಿ ಎ ಇದೆಯಲ್ಲ, ಈ MBA ಹೆಂಗಂದ್ರೆ A+ ಇದ್ರೆ ಮಾತ್ರ ಲೈಕ್ ಎ ಇದ್ರೆ ಪಾಸ್, B+ B ಎಲ್ಲ ಇದ್ರೆ ಒಂಥರ ಪಾಸ್, ಫೇಲ್ ಇದ್ದಂಗೆ. ಮಾರ್ಕ್ಸ್ 80 76 71 ಅದು ಟೋಟಲ್ ಎಷ್ಟು ಮಾರ್ಕ್ಸ್ ಅಂತ 53. ನೋಡಲ್ಲಿ ಫೇಲು
B+ ನೋಡಿ ಇಲ್ಲಿ 45 ಫೇಲ್, ಇನ್ನೆಲ್ಲ ಜಾಸ್ತಿ ಇದೆ. ಕಂಡಿಲ್ಲ ಯಾರು ಆ ದೇವರನ್ನು. ಅದಕ್ಕೆ ಗೈಸ್ ಓವರ್ ಸೆಲೆಬ್ರೇಷನ್ ಹರ್ಟ್ಸ್, ಇಟ್ಸ್ ಹರ್ಟ್ಸ್. ಮುಂದಕ್ಕೆ ಅಂತ ಹೇಳೋದಮ್ಮ, ನೋಡ್ಬಾ ಎಲ್ಲೈತೆ ಫೇಲ್ ಅಂತ. ಫೇಲ್ ಅಮ್ಮ ಇಲ್ಲೇ ಐತಲ್ವ, B+ ಅಂದ್ರೆ ಫೇಲ್ ಅಂತ ಮಾರ್ತಾ. ಹೊಡಿಬೇಡ ಅಮ್ಮ, 2 ಸಬ್ಜೆಕ್ಟ್ ಮಾತ್ರ ಬ್ಯಾಕ್ಲಾಗ್ ಆಗಿದೆ ಅಷ್ಟೇ. 2 ಸಬ್ಜೆಕ್ಟ್ ಫೇಲ್ ಆಗಿದೆ. 6 ಸಬ್ಜೆಕ್ಟ್ ಗೈಸ್. ಈ ಸಲ 3rd ಸೆಮ್ 6 ಸಬ್ಜೆಕ್ಟ್ ಕೊಟ್ಟಿದ್ರು, ಅದ್ರಲ್ಲಿ 4 ಪಾಸ್ ಆಗಿದ್ದೀನಿ, 2 ಫೇಲ್ ಆಗಿದ್ದೀನಿ. ಶಿಟ್ ಮ್ಯಾನ್, ಹಿಂಗಾಗಿ ಬರ್ತಿತ್ತು ನನ್ನ ಲೈಫಲ್ಲಿ. ನಾನು ಈಗ ತಾನೇ ಜೋಶಲ್ಲಿ ಕುಣ್ಕೋತಿದ್ದೆ. PUC ಮಮ್ಮಿ, PUC ನಾನು ಫೇಲೇ ಆಗಿಲ್ಲ ಅಂತ ಕುಣ್ಕೋತಿದ್ದಲ್ಲ ನಮ್ಮ. ಸಾರಿ ಗೈಸ್, ನಂತರ ನೀವ್ ಯಾರು ಆಗ್ಬೇಡಿ. ಇರೋ ನಿಮಿಷ ಇರೋ, ಹೇಳ್ಬೇಡ ಇರೋ. ನಿಮ್ ಅಮ್ಮ ಹೇಳ್ತೀನಿ ಅಪ್ಪಂಗೆ ಸ್ಟಡೀಸ್ ಕಂಡ್ರೆ ಇಷ್ಟ ಕಣಮ್ಮ. ಎಂತ ಗೊತ್ತಮ್ಮ, ನಾನು PUC ಮಾತ್ರ ಫೇಲ್ ಆಗಿದ್ದೆ, ಇವಾಗ ಫೇಲ್ ಆಗಿರ್ಲಿಲ್ಲ. ಅದೇನು 3rd ಸೆಮ್ ಅಲ್ಲಿ ಒಂಚೂರು ಜಜ್ಕೆ ಆಗ್ಬಿಟ್ಟೈತೆ. ಆಯ್ತು ಪಾಪ. ನಾ ಅಪ್ಪಂಗೆ ಕಂಪ್ಲೇಂಟ್ ಮಾಡ್ತಾನೆ. ಧೈರ್ಯದಿಂದ ಹೇಳ್ತೀನಿ ನಾನು. ಹೇಳೋದ್ರಲ್ಲಿ ಏನಿದೆ? ಪಾಸ್ ಅಂದ್ಮೇಲೆ ಪಾಸು, ಫೇಲ್ ಅಂದ್ಮೇಲೆ ಫೇಲ್ ತಾನೆ. ಅದ್ರಲ್ಲಿ ಏನೈತೆ ಪಾಸು ಫೇಲಿಗೆ? ವೇಸ್ಟ್ ದುಡ್ಡು ಕಟ್ಟೋದು. ದುಡ್ಡು ಅಮ್ಮ, ನಾನು ಕಷ್ಟಪಟ್ಟು ಬರ್ದೆ ಅಮ್ಮ, ಅವ್ರು ಮಾರ್ಕ್ಸ್ ಕೊಟ್ಟಿಲ್ಲ ಕಣ. ನಾನೇನಮ್ಮ ಮಾಡ್ಲಿ? ಇದು ನನ್ನ ತಪ್ಪ. ಹಲೋ, ಏನ್ ಬಿಸಿನಾ? ನಿನ್ನ ಮಗ ರಾಜ ಫೇಲ್ ಆಗಿದ್ದಾನೆ. ಖತಮ್. ಈ ಸಮ್ಮಲ್ಲಿ ಬರ್ದನಲ್ಲ ಎಕ್ಸಾಮ್, ಅದು ಫೇಲ್. 2 ಸಬ್ಜೆಕ್ಟ್ ಡುಮ್ಕಿ ಹೊಡ್ದವನೆ. ಬರ್ದಿದ್ರು ತಾನೆ? ಬರ್ದಿಲ್ಲ. ಅದೇನೋ ನೀನೇ ಕೇಳಪ್ಪ. ಬರ್ದಿದ್ದೆ ಕಣಪ್ಪ, ಮಮ್ಮಿ ಅವತ್ತು ಎಲ್ಲ ಕರ್ಕೊಂಡಾಯ್ತು. ಬರ್ದಿದ್ದೆ ಅಮ್ಮ ಅವತ್ತೆಲ್ಲ ಕರ್ಕೊಂಡಾಯ್ತು. ಹೋಗಲೇ ಇವಾಗ 86% ತೆಗ್ದಿದ್ದೀನಿ. ಹೋಗ. ಓಹೋ 86% ತೆಗ್ದಿದ್ದೀನಿ, ಫೇಲ್ ಅಂತೆ. ಗೈಸ್ 86% ಓದಿ 2 ಸೆಮ್ ಅಲ್ಲೂ 76 ಏನೋ ಬಂದಿತ್ತು, 74 75. ಈ ಸಲ 86%. ಗೈಸ್ ನಂತರ ಇರ್ಬೇಕು ಹೆಂಗಂದ್ರೆ, ಆಟದಲ್ಲೂ ಇರ್ಬೇಕು, ಓಡೋದ್ರಲ್ಲಿ ಇರ್ಬೇಕು, ವಿಡಿಯೋ ಮಾಡೋದ್ರಲ್ಲಿ ಇರ್ಬೇಕು, ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಇರ್ಬೇಕು. ಹಾಗೆ ಓಕೆನಾ? ಪೇಸ್ ಅಂಡ್ ಫಾಸ್ಟ್, ಐ ಆಮ್ ಫಾಸ್ಟ್. ಖುಷಿ ವಿಚಾರ. ಕರೆಕ್ಟ್. ನಿಮಗೆ ಮಾರ್ಕ್ಸ್ ತೋರಿಸಿಲ್ಲಲ್ವಾ? ನಿಮಗೆ ಮಾರ್ಕ್ಸ್ ತೋರಿಸ್ತೀನಿ ಬನ್ನಿ. 100ಗೆ 80, 76, 81, 84, 36, 30, 73. ಸೊ ಟೋಟಲ್ ಗ್ರೇಡ್ ಬಂದ್ಬಿಟ್ಟು ನೋಡಿ, ಕ್ಲಾಸ್ ವೆರಿ ಗುಡ್ 474. ಇದು 8.6 ಅಂದರೆ 86 ಅಂತ ಅರ್ಥ. ಯಾ ಬೂ. ಗೈಸ್ MS ಧೋನಿ ಫಿಲಮ್ ನೋಡ್ತಿದ್ದೆ, ಹಿಂದಿದು. ಸೊ ಇದರಲ್ಲಿ ನೋಡಿ, ಇವಾಗ ಸ್ಕೂಲ್ ಮಕ್ಕಳೆಲ್ಲ ಹೆಂಗೆ ಓಡೋಗ್ತಾವೆ ನೋಡಿ. ನನಗೆ ಈ ಒಂದು ಸಿಚುವೇಶನ್ ನೋಡಿ ನನ್ನ ಸ್ಕೂಲ್ ನೆನಪಾಯ್ತು. ನಾನು ವಾಲಿಬಾಲ್ ಆಡ್ತಿರೋ ಟೈಮಲ್ಲಿ ಅಕಸ್ಮಾತ್ ನಾವು ಸೆಮಿಫೈನಲ್ ಫೈನಲ್ಗೆ ಏನಾದ್ರು ಹೋದ್ವಿ ಅಂದ್ರೆ, ನಮ್ಮ HM PT ಸರ್ರು, ಅಲ್ಲ ನಮ್ಮ HM ಮತ್ತೆ HM ಅವ್ರ ಮಗ, ಇನ್ನೊಬ್ರು ಡ್ರೈವರು, ಅವ್ರು ಎಲ್ಲರೂ ಕೂಡ ಸ್ಕೂಲಲ್ಲಿ ಯಾರ್ಯಾರು ಇದ್ರು ಎಲ್ಲರೂ 7th 8th 9th ಎಲ್ಲರೂ 3 ಕ್ಲಾಸನ್ನು ಕೂಡ ಒಂದು ಸ್ಕೂಲಿಗೆ ಕರ್ಕೊಂಡ್ ಬರ್ತಾ ಇದ್ರು ಟೂರ್ನಮೆಂಟ್ಗೆ. ಏನಕ್ಕಂದ್ರೆ ಅವ್ರಿಗೆ ಗೊತ್ತು ನಾನು ಹೆಂಗಂದ್ರೆ ತುಂಬಾ ಜನ ಇದ್ದು ನನ್ನ ಹೆಸರೇನ ತುಂಬಾ ಜನ ಕರೀತಿದ್ರು. ಅಂದ್ರೆ ಅವಾಗ ಆನೆಸ್ಟ್ಲಿ ಸಿಕ್ಕಾಪಟ್ಟೆ ಜೋರಾಗಿ ಹೊಡಿತಿದ್ದೆ ವಾಲಿಬಾಲ್ ಅಲ್ಲಿ. ಎಷ್ಟು ಜನ ಬರ್ತಿದ್ರು ಅಂದ್ರೆ ಒಂದೊಂದ್ ಏಟುಗೂ ಸಿಕ್ಕಾಪಟ್ಟೆ ಬೂಸ್ಟ್ ಅಪ್ ಆಗ್ತಿತ್ತು. ಅದಕ್ಕೋಸ್ಕರ ಫೈನಲ್ ಅಲ್ಲಿ ಇವ್ನು ಚೆನ್ನಾಗಿ ಹೊಡಿಲೇಬೇಕು ಅಂದ್ಬಿಟ್ಟು ಎಲ್ರು ಕೂಡ 7th 8th 9th 10th ಅವ್ರನ್ನು ಕೂಡ ಸೇರಿಸಿ ವ್ಯಾನ್ ಅಲ್ಲಿ ತುಂಬಿಸ್ಕೊಂಡು ಕರ್ಕೊಂಡ್ ಬರ್ತಾ ಇದ್ರು. ಅವರೆಲ್ಲ ಬಂದು ನಿಂತ್ಕೊಂಡು ಚೀರ್ ಅಪ್ ಮಾಡ್ತಿರೋ ಟೈಮಲ್ಲಿ ಒಳಗಡೆ ಒಂದೊಳ್ಳೆ ಎನರ್ಜಿ ಬರ್ತಿತ್ತು. ಅಂಡ್ ಈಗ ಇದನ್ನ ನೋಡಿದಾಗ ನನಗೆ ಅದೇ ಅನಿಸ್ತು. ಇವಾಗ ಮಹೇಂದ್ರ ಸಿಂಗ್ ಧೋನಿ ಈ ಫಿಲಮ್ ಅಲ್ಲಿ 6 ಮೇಲೆ 6 ಹೊಡಿತವ್ರೆ. ಅದು ನೋಡಕ್ಕಂತಾನೆ ಇಡೀ ಸ್ಕೂಲ್ ಪೂರ್ತಿ ಬರ್ತೈತೆ. ಅದೇ ತರನೇ ನಾನು ವಾಲಿಬಾಲ್ ಅಲ್ಲಿ ಆಡ್ತಿರೋ ಟೈಮಲ್ಲಿ ಹೆಂಗೆ ಬರ್ತಿದ್ರು ಅಂದ್ರೆ ಕ್ರೇಜಿ ಗೈಸ್. ಒನ್ ಆಫ್ ದ ಬೆಸ್ಟ್ ಮೂಮೆಂಟ್, ಬೆಸ್ಟ್ ಮೆಮೊರೀಸ್ ಅನ್ಬೋದು ಸ್ಕೂಲ್ ಲೈಫು. ಸೊ ಸ್ಕೂಲ್ ಲೈಫು ಈಗ ಯಾರು ಸ್ಕೂಲಲ್ಲಿ ಇದ್ದೀರೋ, ಸ್ಕೂಲಿಂದ ಯಾರ್ಯಾರು ಬ್ಲಾಗ್ಸ್ ನೋಡ್ತಿದ್ದೀರೋ, ನಂದು ಸ್ಕೂಲಲ್ಲಿ ಇರೋ ಯಾರು ಬ್ಲಾಗ್ಸ್ ನೋಡ್ತಿದ್ದೀರೋ, ಸ್ಕೂಲ್ ಟೈಮು ಒಂದೇ ಸಲ ಸಿಗೋದು. ಇರೋಷ್ಟು ದಿನ ಫುಲ್ಲು ಎಂಜಾಯ್ ಮಾಡಿ. ಒಬ್ಬೊಬ್ರು ಅನ್ಕೋತಿರ್ತಾರೆ ಅಪ್ಪ ಸ್ಕೂಲಿಂದ ಫಸ್ಟ್ ಆಚೆ ಹೋಗ್ಬಿಟ್ರೆ ಸಾಕು ಅಂತ ಅನ್ಕೋತಾರೆ. ಬಟ್ ಸ್ಕೂಲಿಂದ ಆಚೆ ಬಂದ್ಮೇಲೆ ಗೊತ್ತಾಗೋದು ಸ್ಕೂಲ್ನ ಎಷ್ಟು ಮಿಸ್ ಮಾಡ್ಕೋತೀವಿ, ಸ್ಕೂಲಲ್ಲೇ ಇರಬೇಕು ಅಂತ ಅನ್ಕೊಡ್ತೀವಿ.
ತುಂಬಾ ಅನ್ಕೋತೀವಿ ನಾವು. ಸೊ ಸ್ಕೂಲಲ್ಲಿ ಇದ್ದಷ್ಟು ದಿನ, ಸ್ಕೂಲಲ್ಲಿ ಇರೋಷ್ಟು ದಿನ ಫುಲ್ ಎಂಜಾಯ್ ಮಾಡಿ. ಒಂದೊಂದು ಇಂಚುನು ಒಂದೊಂದು ಜಾಗನೂ ಬಿಡಬೇಡಿ. ಆ ಜಾಗ ಎಲ್ಲ ನಿಮ್ದೇ ಆಗಿರ್ಬೇಕು, ಮೆಮೊರೀಸ್ ಆಗಿರ್ಬೇಕು, ಆ ಥರ ಇಟ್ಕೊಳ್ಳಿ. ಆನೆಸ್ಟ್ಲಿ ನನ್ನ ಸ್ಕೂಲ್ ಲೈಫ್ ಮೆಮೊರೀಸ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ನೀವು ನಂಬಲ್ಲ ಬಿಡಲ್ಲ, ಅಷ್ಟು ದೊಡ್ಡದಾಗಿ ಸಖತ್ತಾಗಿ ಆಟ ಆಡ್ಬಿಟ್ಟಿದ್ದೀನಿ. ಹೆವಿ ಆಟ ಆಡ್ಬಿಟ್ಟಿದ್ದೀನಿ ಮಾತ್ರ. ಕ್ರೇಜಿ ಎಕ್ಸ್ಪೀರಿಯನ್ಸ್. ಇದು ನೋಡಿದಾಗ ಹೇಳ್ಬೇಕನ್ನಿಸ್ತು, ಅದಕ್ಕೆ ಹೇಳಿದೆ. ಗೈಸ್ ಟೈಮ್ ಬಂದ್ಬಿಟ್ಟು 6:30 ಹತ್ತತ್ರ ಆಗ್ತಿದೆ. ನಮ್ಮ ಅಪ್ಪಂಗೆ ನಮ್ಮ ಅಮ್ಮನ ಮೇಲೆ ಲವ್ ಆಗ್ಬಿಟ್ಟು ನೇರಳೆ ಅಂತ ತಂದ್ಕೊಟ್ಟವ್ರೆ. ಇದು ನೇರಳೆ ಹಣ್ಣು, ನೇರಳೆ ಹಣ್ಣು ನಮ್ಮ ಅಮ್ಮಂಗೆ ಇಷ್ಟ ಅಂತ ತಂದ್ಕೊಟ್ಟಿರೋದು. ಅಮ್ಮ ಏನ್ ಲವ್, ಸಿಕ್ಕಾಪಟ್ಟೆ ಲವ್, ಅದಕ್ಕೆ ಜಾಸ್ತಿ ಲವ್. ಪಾಪ ಯಾರಿಗೋಸ್ಕರ ತಂದೆ ಪಾಪ? ನೀನಂತೂ ತಿನ್ನೋ ಅಂತ ನಂಗೆ ಗೊತ್ತು. ಪಾ ಈಗ ತಂದಿದ್ ಯಾರಿಗೆ? ನೀನ್ ತಿಂತ್ಯಾ? ಅಮ್ಮ ಜಾಸ್ತಿ ನೀನೇ ತಿನ್ನೋದು, ಲವ್ ಜಾಸ್ತಿ. ಈಗ ಹೇಳ್ತೀನಿ ನೋಡಿ ಗೈಸ್, ಇವಾಗ ಯಾವ್ಯಾವ ಟೈಮಲ್ಲಿ ಏನೇನು ಯಾವ್ಯಾವ ಸೀಸನ್ ಅಲ್ಲಿ ಹಣ್ಣು ಬರುತ್ತೆ ಅದೆಲ್ಲ ತಿನ್ಬೇಕು. ನೀವು ಚಿಕನ್ ಮಟನ್ ಬಿಟ್ರೆ ಬೇರೆ ಏನು ತಿನ್ನಲ್ಲ. ಗೈಸ್ ಆಫ್ಟರ್ 2 days ನಮ್ಮ ಅಪ್ಪ ಇದಕ್ಕೆ ಸಿಮ್ ಹಾಕ್ತವ್ರೆ. ಸಿಮ್ ಮನೇಲಿ ಯೂಸ್ ಮಾಡ್ಬೇಕಾ? ಅದೇ ಮನೇಲಿ ಒಟ್ಟಲ್ಲಿ ಅಮ್ಮ ಯೂಸ್ ಮಾಡುತ್ತೆ ಸ್ಯಾಮ್ಸಂಗ್. ಓಕೆ ಗೈಸ್, ಅಲ್ಲಿ ಸಿಮ್ ಹಾಕ್ತಾರಲ್ಲ, ಅದು ಆ ಸಿಮ್ ಬಂದ್ಬಿಟ್ಟು ಟ್ಯಾಬ್ ಅಲ್ಲಿ ಇತ್ತು. ಟ್ಯಾಬ್ ಅಲ್ಲಿ ಒಂದು ಸಿಮ್ ಇತ್ತು, ಆ ಸಿಮ್ ನ ಆ ಫೋನ್ಗೆ ಹಾಕೋರಿ. ಇವಾಗ ಬರಿ ಅದೇ ಥರ ಬರೀ. ಕ್ರೇಜಿ ಅಲ್ವಾ ಗೈಸ್? ಹಿಂಗೆ ಟೆರೆಸ್ ಮೇಲೆ ಓಡಾಡ್ತಿದ್ದೆ. ಸೊ ರೀಲ್ಸ್ಗಳು, ಕಂಟೆಂಟು, ಒಳ್ಳೊಳ್ಳೆ ಯೋಚನೆಗಳು ಬರ್ತಿದೆ. ಮೇಲ್ಗಡೆ ಬಂದರೆ ಇನ್ನೂ ಚೆನ್ನಾಗಿ, ಅಥವಾ ಮೇಲ್ಗಡೆ ಬಂದು ಪೀಸಾಗಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದು ಒಳ್ಳೊಳ್ಳೆ ಕಂಟೆಂಟ್ ಯೋಚನೆ ಮಾಡ್ಬೋದು ಅಂತ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಂಗೆ ಇಷ್ಟುತ್ತ ತಿರುಗಿದಾಗ ದೊಡ್ಡ ಪ್ರಪಂಚದಲ್ಲಿ, ಇಷ್ಟು ದೊಡ್ಡ ಪ್ರಪಂಚಕ್ಕೆ ನನ್ನಂಥ ಒಂದು ಪುಟ್ಟ ಕ್ರಿಯೇಟರು ಯಾವಾಗ ಫುಲ್ಲು ಎಲ್ಲರೂ ಗೊತ್ತಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ, ಕಾಯ್ತಾ ಇರ್ತೀನಿ, ವರ್ಕ್ ಮಾಡ್ತಿರ್ತೀನಿ. ಹಾರ್ಡ್ ವರ್ಕ್ ನೆವರ್ ಗೆಟ್ ಫೇಲ್ಡ್. ಕಷ್ಟಪಡಬೇಕು. ನಾವೇನು ಇಷ್ಟಪಡ್ತಿರ್ತೀವೋ, ನಾವೇನು ಕೆಲಸನ ಇಷ್ಟಪಟ್ಟು ಮಾಡ್ತಿರ್ತೀವೋ, ಆ ಒಂದು ಕೆಲಸನ ತುಂಬ ಇಷ್ಟಪಟ್ಟು ಮಾಡ್ತಿರ್ಬೇಕು. ಒಂದೆಲ್ಲ ಒಂದಿನ ಖಂಡಿತ ಸಕ್ಸಸ್ ಸಿಗುತ್ತೆ. ಹೌದು, ಟೈಮ್ ತಗೊಳುತ್ತೆ. 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ, 3 ವರ್ಷ ಆಗುತ್ತೆ. ಅದ್ರ ಮೇಲೆ ವರ್ಕ್ ಮಾಡ್ತಾರೆ, ಡಿಫ್ರೆಂಟಾಗಿ ವರ್ಕ್ ಮಾಡ್ತಾರೆ. ಕಂಟೆಂಟ್ನ ಸೇಮ್ ಕಂಟೆಂಟ್ ಕೊಟ್ಬೇಡಿ, ಡಿಫ್ರೆಂಟ್ ಕಂಟೆಂಟ್ ಕೊಡ್ತಾರೆ. ಸೊ ದಟ್ ಬೇಗ ಇನ್ನೂ ತುಂಬ ಜನಕ್ಕೆ ರೀಚ್ ಆಗ್ತೀರಾ. ಆ್ಯಂಡ್ 1 ವರ್ಷ 2 ವರ್ಷ ಅಲ್ಲ, 3 ವರ್ಷ ಆದಮೇಲೆ ಆದರೂ ಕೂಡ ಒಂದೆಲ್ಲ ಒಂದಿನ ಸಕ್ಸಸ್ ಆಗೇ ಆಗ್ತೀರಾ. ಬಟ್ ವರ್ಕ್ ಹಾರ್ಡ್ ಅಷ್ಟೇ. ಡ್ಯಾಡಿ ಇವತ್ತು ಎಕ್ಸಾಮ್ ಅಲ್ಲಿ 86%. ಗೈಸ್, ಒಂದ್ ಕಡೆ 86% ತೆಗ್ದಿದ್ದೀನಿ ಅಂತ ಒಂದು ಖುಷಿ ಇದ್ರೆ, ಇನ್ನೊಂದ್ ಕಡೆ ಪಾಪ ನಮ್ ಚೋಟ ಮರಿಗೆ ಫುಲ್ ಜ್ವರ ಅಂತೆ. ಜ್ವರ ಬಂದೇ ಐತಂತೆ, ಏನು ಮಾಡಕ್ಕಾಗಲ್ಲ. ಅದು ಮೊನ್ನೆ ರೆಸಾರ್ಟ್ಗೆ ಹೋಗಿದ್ದಲ್ಲ, ಮಳೆಯಲ್ಲಿ ಚೆನ್ನಾಗಿ ಆಟ ಆಡ್ಬಿಟ್ಟು ಜ್ವರ ಬರ್ಸ್ಬಿಟ್ಟವ್ರೆ. ಬನ್ನಿ ಇದು ನ್ಯಾಯವೇ ಅಂಕಲ್? ರೆಸಾರ್ಟ್ ಕಳ್ಸ್ಬಿಟ್ಟು ಪಾಪ ಅಮಾಯಕ ಹುಡುಗಿಗೆ ಜ್ವರ ಬರ್ಸ್ಬಿಟ್ಟಿದ್ದೀರಾ? ನ್ಯಾಯವೇ ಇದು? ಇದ್ಯಾಕೆ ಹಿಂಗ್ ಮಲ್ಗೊಳೆ? ತಲೆನೋವು ಅಂತ ಒಂಚೂರು. ಓನವ ಗೊತ್ತಾಯ್ತು, ಬೆಚ್ಚಗವಳೆ. ಓನಕ್ಕಂದ ಏನ್ ನೋವು? ಗೊಣ್ಣೆ ಅಲುಸ್ದ? ಎಲ್ರು ಬೈತವ್ರೆ ಗೈಸ್. ರೆಸಾರ್ಟ್ಗೆ ಹೋಗಿ 2 ದಿನ ಕುಣಿದ್ಬಿಟ್ಟು ಎಲ್ಲ ಸೇರ್ ಬೈತಾರೆ. ಹುಲಿ ನೋಡಿ ಗೈಸ್, ಹುಲಿ ನೋಡಿ ಗೈಸ್. ಅಷ್ಟ್ ಮಳೆ ಬಿದ್ರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಳಿದಿದ್ದೀನಿ. ಅದ್ ಇಳಿದ್ರು ಪೆಪ್ಸಿ ಕುಡಿದಿದ್ದೀನಿ. ಅದಕ್ಕೆ ನೀನು ಹುಲಿನಾ? ಎಷ್ಟು ಲವ್ ಗೈಸ್ ನಮ್ಮ ಅಪ್ಪಂಗೆ. ಪಾಪ ಜ್ವರ ಬಂದಿರೋದಕ್ಕೆ ಕೈಯೆಲ್ಲ ಅಮುಕ್ತವ್ರ. ಅದೇನಕ್ಕೆ ಅಮುಕ್ತವ್ರ ನನ್ಗಂತೂ ಗೊತ್ತಿಲ್ಲ. ಕೈ ಏನಕ್ಕೆ ಅಮ್ತಾರ ನಂಗೂ ಗೊತ್ತಿಲ್ಲ. ಒಟ್ಟಲ್ಲಿ ಕಟ್ಟಾಕ್ಸರ್ ನಾವಪ್ಪ ಕಟ್ಟಾಕ್ಸರ್ ಕಟ್ಟಾಕ್ಸಪ್ಪ. ಹಿಂಗಾಗ್ಬಾರ್ದಿತ್ತು. ಚೆಕ್ ಮಾಡ್ಸಲ್ಲ ಗೈಸ್. ಅಪ್ಪ ಅಮ್ಮ ಲವ್ ಸ್ಟೋರಿ ಸೂನ್ ಬರುತ್ತೆ. ಎಕ್ಸಾಂಪಲ್ ಸುಮ್ನೆ ಟ್ರೈಲರ್ ತರ ಟ್ರೈಲರ್. ನಾ ಅಪ್ಪ ಏನ್ ಮಾಡ್ತಿದ್ದಂತ ಟ್ರೈಲರು
ಹಿಂಗ್ ರೋಡಲ್ಲಿ ಹಿಂಗ್ ಅಷ್ಟು ದೂರ ಫ್ಯಾಕ್ಟ್ರಿ ಅಲ್ಲಿ ಹೋಗಂಗಿಲ್ಲ ಯಾರು ಜನ ಏ ನೀನು ಇಟ್ಕೊಬಿಡೋಣ ನಾನು ಮುಟ್ಟಿಸ್ಕೊತಾನೆ ಇರ್ಲಿಲ್ಲ. ಅಮ್ಮ ನೀನ್ ಅಪ್ಪ ಹಿಡ್ಕೋತಿತ್ತ ನಾನಲ್ಲ 15 ವರ್ಷಕ್ಕೆ ಫೀಲಿಂಗ್ಸ್ ಐತೆ ನನಗೆ 22 ಬರಬಾರ್ದ 15 ವರ್ಷಕ್ಕೆ ಎಷ್ಟು ಫೀಲಿಂಗ್ಸ್ ಇದೆ ನೋಡಿದ್ಯಾ ನನಗೆ 22 ವರ್ಷಕ್ಕೆ ಬರಲ್ವಾ ಗೈಸ್ 24 ಗಂಟೆ ಅಂಕಲ್ ಗೇಮ್ ಆಡ್ತಾ ಇರ್ತಾರೆ. ಆಡಿ 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 ಹೆಂಗ್ ಆಡ್ತೀರ ಆಡಿ. ಇನ್ನು ಎಷ್ಟು ಗೇಮ್ ಅವಕ್ಕ ಇನ್ನು ಎಷ್ಟು ಗೇಮ್ ಒಂದೇ ಗೇಮ್ ಇದು ಅಂದ್ರಲ್ಲೇ ಅಂಕಲ್ ಇದ್ರಲ್ಲಿ ಏನೈತೆ ಅಂಕಲ್ ಇದ್ರಲ್ಲಿ ಕ್ಯಾಂಡಿ ಕ್ರಶ್ ಗೈಸ್ ಇಲ್ಲಿ ನೋಡಿ ಅಂಕಲ್ ಆಡಿ 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 ಲೆವೆಲ್ 840 ವರ್ಗೂ ಹೋಗ್ಬಿಟ್ಟವ್ರೆ. ಬಾ ಅಂಕಲ್ ಕ್ರೇಜ್ ಅಂಕಲ್. ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ಲಸ್ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಅಂಡ್ ಸುಮಾರು ಜನ ಪ್ರ್ಯಾಂಕ್ ಕಾಲ್ ಪ್ರ್ಯಾಂಕ್ ಪಾರ್ಟ್ 2 ಮಾಡಿ ಅಂತ ಕೇಳ್ತಾ ಇದ್ರ. ಸೂನ್ ಬರುತ್ತೆ, ಕಾಯ್ತಾರಿ. ಬಾಯ್.